ಬೆಂಗಳೂರಲ್ಲಿ ಮಕ್ಕಳನ್ನ ಶಾಲೆಗೆ ದಾಖಲಿಸೋ ಮುನ್ನ ಪೋಷಕರು ಎಚ್ಚರವಾಗಿರಬೇಕು. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 50ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿದೆ. ಅನುಮತಿ ಪಡೆಯದೇನೆ ಶಾಲೆಯನ್ನ ನಡೆಸ್ತಾ ಇದೆ ಶಿಕ್ಷಣ ಸಂಸ್ಥೆಗಳು. ಶಿಕ್ಷಣ ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲ, ಬಟ್ ಬೋಧನೆ ಮಾಡ್ತಾರೆ. ಇದೀಗ ಅನಧಿಕೃತ ಶಾಲೆಗಳ ಪರಿಶೀಲನೆಗೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಅನಧಿಕೃತ ಶಾಲೆಗಳ ಮಾಹಿತಿಯನ್ನ ಪಡೆದು ವರದಿಯನ್ನ ನೀಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಡಿಡಿಪಿಐ ಬಿಎಗಳಿಗೆ ಸೂಚನೆಯನ್ನ ನೀಡಿದೆ ಶಿಕ್ಷಣ ಇಲಾಖೆ. ನೋಡಿ, ಇವರಿಗೆ ಪರ್ಮಿಷನ್ ಇರಲ್ಲ, ಆದ್ರೂ ಶಾಲೆ ನಡೆಸ್ತಾ ಇರ್ತಾರೆ, ಬೋಧಿಸ್ತಾ ಇರ್ತಾರೆ. ನಿಮಗೆ ಗೊತ್ತೇ ಆಗಲ್ಲ ಅಡ್ಮಿಷನ್ ಮಾಡಬೇಕಾದ್ರೆ ಇದು ಅನಧಿಕೃತ ಶಾಲೆ ಅನ್ನೋದಾಗಿ. ಇದೀಗ ಅನಧಿಕೃತ ಶಾಲೆಗಳ ವಿರುದ್ಧ ಶಿಕ್ಷಣ ಇಲಾಖೆ ಚಾಟಿ ಬೀಸಿದೆ. ಅನಧಿಕೃತ ನರ್ಸರಿ ಶಾಲೆಗಳಿಗೆ ಬಿಎಗಳಿಂದ ನೋಟಿಸ್ ಹೋಗಿದೆ. ಹೆಣ್ಣೂರು ರಸ್ತೆ, ತಿಪ್ಪಸಂದ್ರ, ಗುಂಜೂರಿನಲ್ಲಿರುವಂತಹ ಯೂರೋ ಸ್ಕೂಲ್, ಸಿಂಗಸಂದ್ರದ ಕಿಡ್ಸ್ ಕ್ಯಾಸಲ್ ಪೂರ್ವ ಪ್ರಾಥಮಿಕ ಶಾಲೆ, ಹಾಗೆ ಅಪೋಲೋ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ, ಗರೇಬಾವಿ ಪಾಳ್ಯದಲ್ಲಿ ಇನ್ನೂ ಕೂಡ ನೂರಾರು ಅನಧಿಕೃತ ಶಾಲೆಗಳಿವೆ. ಕಳೆದ ಒಂದು ವಾರದಿಂದ ಈ ಅನಧಿಕೃತ ಶಾಲೆಗಳು ತಲೆಗೆತ್ತಿದೆ. ನೀವು ಸ್ಕೂಲ್ನ ಹಿಸ್ಟ್ರಿಯನ್ನ ನೋಡಬೇಕಾಗತ್ತೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ. ಇದೀಗ ಶಿಕ್ಷಣ ಇಲಾಖೆ ಇವೆಲ್ಲವನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ. ಮಗಳನ್ನ ಮದುವೆ ಮಾಡಿಕೊಟ್ಟಿಲ್ಲ ಅಂತ ಯುವತಿ ತಾಯಿಗೆ ಕಿರಾತಕ ಬೆಂಕಿ ಹಚ್ಚಿದಾನೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ. ಹಲವು ದಿನಗಳಿಂದ 19 ವರ್ಷದ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಈ ಭೂಪ ಪೀಡಿಸ್ತಾ ಇದ್ದಂತೆ. ಆದರೆ ಯುವತಿಯ ತಾಯಿ ಒಪ್ಪಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದು ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಸುಮಾರಿಗೆ ಗೀತಾ ಒಂದು ಗಂಟೆ ಸುಮಾರು ಹೊತ್ತಿಗೆ ಗೀತಾ ಎಂಬಾಕೆಗೆ ಪೆಟ್ರೋಲ್ ಸುರಿದು ಮುತ್ತು ಎಂಬಾತ ಬೆಂಕಿ ಹಚ್ಚಿದಾನೆ. ಕೊಲೆಗೆ ಯತ್ನಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆರೋಪಿ. ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು 50% ತಾಯಿ ಗೀತಾ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಕ್ಕಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಘಟನೆ ಬಸವೇಶ್ವರ ನಗರದ ಬೋವಿ ಕಾಲೋನಿಯಲ್ಲಿ ನಡೆದಿರುವಂತದ್ದು. ನೆನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಬೋವಿ ಕಾಲೋನಿಯ ಇದೇ ಒಂದು ಮನೆಯಲ್ಲಿ ನಡೆದಿರುವಂತದ್ದು. ಈ ಕಟ್ಟಡ 3 ಅಂತಸ್ತಿನ ಕಟ್ಟಡ ಏನಿದೆ, ಈ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಮುತ್ತು ಮತ್ತು ಗೀತಾ ಎಂಬ ಮಹಿಳೆ ವಾಸ ಇರ್ತಾರೆ. ಅಂದ್ರೆ ಗೀತಾಗೆ ಈ ಹಿಂದೆ ಮದುವೆಯಾಗಿ ಗಂಡ ತೀರೋಗಿರ್ತಾರೆ. ಆಕೆ ತನ್ನ ಮಗಳೊಂದಿಗೆ ವಾಸ ಇರ್ತಾರೆ. ಅದ್ರ ಜೊತೆಗೆ ಮುತ್ತು ಎಂಬಾತ ಪರಿಚಯ ಆಗಿರ್ತಾನೆ. ಆತನ ಇದೇ ಮನೆಯಲ್ಲಿ 3 ಕೂಡ ವಾಸವಾಗಿರ್ತಾರೆ. ಈ ಒಂದು ಮನೆಯ ಸಮೀಪದಲ್ಲೇ ಇಬ್ರು ಕೂಡ, ಒಬ್ರು ಆ ಮುತ್ತು ಟೀ ಸ್ಟಾಲ್ ಅಂಗಡಿ ಇಟ್ಕೊಂಡಿದ್ರೆ, ಮಹಿಳೆ ಗೀತಾ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕಳೆದ 4 ತಿಂಗಳ ಹಿಂದಷ್ಟೇ ಈ ಒಂದು ಮನೆಗೆ 3 ಕೂಡ ಬಂದು ವಾಸ ಇರ್ತಾರೆ. ಇದಕ್ಕಿಂತ ಮುಂಚೆ ಬೇರೆ ಕಡೆ ವಾಸ ಇರ್ತಾರೆ. ಆದ್ರೆ ತಾಯಿಯ ಜೊತೆ ಸಲಿಗೆ ಇದ್ದಂತಹ ಮುತ್ತು ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಪೀಡಿಸ್ತಾ ಇರ್ತಾನೆ. ಆದ್ರೆ ಮಗಳನ್ನ ಮದುವೆ ಮಾಡ್ಕೊಡೋಕೆ ತಾಯಿ ಒಪ್ಪಿರಲ್ಲ. ಇದೇ ಕಾರಣಕ್ಕೆ ಆಗಾಗ ಮನೆಯಲ್ಲಿ ಜಗಳ ಕೂಡ ಆಗ್ತಾ ಇರುತ್ತೆ. ಈ ಜಗಳ ನೆನೆ ರಾತ್ರಿ ತಾರಕಕ್ಕೇರಿದೆ. 3 ಮನೆಯಲ್ಲಿದ್ದಂತಹ ವೇಳೆಯಲ್ಲಿ ಜಗಳ ತಾರಕಕ್ಕೇರಿದ ನಡುವೆ ಪೆಟ್ರೋಲ್ ಸುರಿದು ತಾಯಿ ಗೀತಾಗೆ ಈ ಮುತ್ತು ಏನಿದ್ದಾನೆ ಆರೋಪಿ, ಈತ ಬೆಂಕಿಯನ್ನ ಹಚ್ಚಿದ್ದಾನೆ. ಇದರಿಂದ ಆಕೆ ಒಂದು 50% ಅಷ್ಟು ಸುಟ್ಟು ಗಾಯಗಳಾಗಿದೆ. ತಕ್ಷಣವೇ ಇಲ್ಲಿದ್ದಂತಹ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿ ವಿಚಾರವನ್ನ ಮುಟ್ಟಿಸ್ತಾರೆ. ಬಳಿಕ ಬಸವೇಶ್ವರ ನಗರ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನ ಆಸ್ಪತ್ರೆಗೆ ರವಾನಿಸ್ತಾರೆ. ಆದ್ರೆ ಈ ಒಂದು ಘಟನೆಯಿಂದಾಗಿ ಆರೋಪಿ ಏನಿದ್ದಾನೆ ಮುತ್ತು, ಆತ ಎಸ್ಕೇಪ್ ಆಗಿದ್ದು ಆತನಿಗಾಗಿ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.